ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿಲ್ಲಿ ಎಳ್ಳು ಹಚ್ಚಿದ ರೊಟ್ಟಿನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳು ಮತ್ತು ಕರಿ ಎಳ್ಳು ಎರಡನ್ನು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಇದೆಲ್ಲನೂ ನಾನು ಪಂಚಮಿಗೋಸ್ಕರ ಮಾಡ್ತಾ ಇರುವಂಥ ತಯಾರಿ. ಪಂಚಮಿಯಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ, ಉಂಡೆ ಎಲ್ಲ ಕಟ್ಟಬೇಕು ಮತ್ತು ಬೇರೆ ಬೇರೆ ಕೆಲಸ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಸ್ವಲ್ಪ ತಿಳಿ ರೊಟ್ಟಿನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಉಂಡೆ ಎಲ್ಲನೂ ತಯಾರಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬೇಸನ್ ಉಂಡಿನ ಮಾಡ್ಕೊಳ್ತಾ ಇದ್ದೀನಿ. ಬೇಸನ್ ಉಂಡಿಗೆ ಸ್ವಲ್ಪ ತುಪ್ಪ ಜಾಸ್ತಿನೇ ಬೇಕಾಗತ್ತೆ. ತುಪ್ಪ ಕಡಿಮೆ ಆದರೆ ನೀಟಾಗಿದು ಬರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಾನು ಮೊದಲು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಳ್ತಿದ್ದೀನಿ. ಜಾಸ್ತಿ ಒಮ್ಮೆಲೆ ತುಪ್ಪ ಹಾಕಿದರೆ ಇದೆಲ್ಲ ಗಟ್ಟಿ ಆಗಿಬಿಡ್ತೈತಿ, ಹುರಿಯೋದಕ್ಕೆ ಕರೆಕ್ಟಾಗಿ ಬರೋದಿಲ್ಲ ಅಂಥೇಳಿ ಸ್ವಲ್ಪ ಹುರಿದು ಒಂದು ಸೈಡಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಕಡಿಮೆ ಆದರೆ ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ಬೇಕು ಅಂತ ಇವಾಗ ಎಲ್ಲನೂ ಹುರಿದು ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ತಿದ್ದೀನಿ. ಇದೆಲ್ಲ ರೆಡಿ ಆದಮೇಲೆ ಇದಕ್ಕೆ ಪೌಡ್ರ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸಕ್ಕರೆ ಪುಡಿ ಮತ್ತು ಇಲ್ಲಿ ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ. ಇವಾಗ ಬೇಸನ್ ಹಿಟ್ಟೆಲ್ಲನೂ ಪೂರ್ತಿ ಒಂದರಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದು ಬಿಸಿ ಆದಮೇಲೆ ಇದಕ್ಕೆ ಸಕ್ಕರೆ ಪೌಡ್ರ್ ಹಾಕಿ ನೀಟಾಗಿ ತಿಕ್ಕಿ ಇದನ್ನು ಕಟ್ಕೊಳ್ಬೇಕು. ಸಖತ್ತಾಗಿ ಬರುತ್ತೆ ಬೇಸನ್ ಉಂಡೆ. ನಮಗೆ ಪಂಚಮಿ ಅಂದಿದ ತಕ್ಷಣ ನೆನಪಾಗೋದ ಮೊದಲ ಉಂಡೆ ಮತ್ತು ಎಳ್ಳು ಮತ್ತು ಜೋಳದ ರೊಟ್ಟಿ. ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಇಲ್ಲಿ ರೊಟ್ಟಿ ಪಂಚಮಿ ಅಂತ ಸಪ್ರೇಟಾಗಿ ಮಾಡ್ತಾರೆ. ಅಂದರೆ ನಮ್ಮ ಗದಗ ಡಿಸ್ಟಿಕಲ್ಲಿ ಹೆಚ್ಚಾಗಿ ಇದನ್ನು ಮಾಡ್ತಾರೆ. ಬೆಳಗಾವಿ ಡಿಸ್ಟಿಕಲ್ಲೇನು ಮಾಡೋದು ನನಗೆ ಗೊತ್ತಿಲ್ಲ. ನಮ್ಮ ತವ್ರ ಮನೇಲಿ ಏನು ಮಾಡ್ತಾರೆ ಅಂದರೆ ರೊಟ್ಟಿ ಮಾಡಿಬಿಟ್ಟು ಅದಕ್ಕೆ ಎಲ್ಲ ಥರ ಒಂದು 5 ಥರ ಕೈಪಲ್ಯ ಮಾಡಿ ಅದಕ್ಕೆ ಎಲ್ಲ ಚಟ್ನಿ ಅದೆಲ್ಲನೂ ಹಚ್ಚಿ ಮನೆಗೆಲ್ಲ ಹೋಗಿ ಕೊಟ್ಟು ಬರ್ತಾರೆ. ಆ ಒಂದು ರೂಢಿನೇ ನಮಗಿರೋದು. ಅದಕ್ಕೋಸ್ಕರ ಸ್ವಲ್ಪ ನಾನು ರೊಟ್ಟಿನ ಮಾಡಿ ಇಟ್ಕೊಂಡಿರ್ತೀನಿ. ಅಟ್ಲೀಸ್ಟ್ ಮನೆಯಲ್ಲಾದರೂ ತಿನ್ನೋಕೆ ಬರುತ್ತೆ ಅಂತ ಹೇಳಿಬಿಟ್ಟು ಮಾಡಿ ಇಟ್ಕೊಂಡಿರ್ತೀನಿ. ಇವಾಗ ಉಂಡೆಗೆಲ್ಲ ತಯಾರಿ ಮಾಡಿ ಇಟ್ಕೊಳ್ತಿದ್ದೀನಿ. ಇವಾಗ ಬೇಸನ್ ರೆಡಿ ಆಯಿತು ನೋಡಿ. ಈ ಒಂದು ಹದದೊಳಗೆ ಬಂದರೆ ಸಾಕು, ಬೇಸನ್ ಲಡ್ಡು ರೆಡಿ ಆಗ್ತವೆ. ಕರೆಕ್ಟಾಗಿದ್ದು ಬಂದಿದೆ. ಇವಾಗೆಲ್ಲ ಹಿಟ್ಟನ್ನು ಇದ್ರ ಜೊತೆನೇ ಮಿಕ್ಸ್ ಮಾಡಿಬಿಟ್ಟು ನಾವು ಲಡ್ಡುನ ಮಾಡ್ಕೊಳ್ಬೇಕಾಗ್ತೈತಿ. ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ರೆಡಿ ಆಗ್ತಾಯಿದೆ ಅಂತ. ಇವಾಗ ನಮ್ಮ ಬೇಸನ್ ಲಡ್ಡು ರೆಡಿ ಆಯಿತು. ನೆಕ್ಸ್ಟ್ ನಾನಿಲ್ಲಿ ರವೆ ಲಡ್ಡುನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಒಂದೇ ದಿನ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಅಂದರೆ ನಾನು ಕಡಿಮೆ ಮಾಡಿರೋದ್ರಿಂದ ಎಲ್ಲ ಲಡ್ಡುಗಳನ್ನ ಒಂದೇ ದಿನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಅಡುಗೆನೆಲ್ಲ ಮೊದಲೇ ಮಾಡಿ ಮುಗಿಸ್ಕೊಂಡಿದ್ದೆ. ಇದು ಶೇಂಗಾ ಲಡ್ಡುಗೆ ತಯಾರು ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು. ಎಲ್ಲನೂ ನಾನಿಲ್ಲಿ ರೆಡಿ ಮಾಡಿ ಬೆಲ್ಲದ ಪಾಕನ ಕೂಡ ತೊಗೊಳ್ತಿದ್ದೆ. ಎಲ್ಲ ತೊಗೊಂಡು ಇವಾಗ ನಮ್ಮ ಉಂಡೆಗಳು ರೆಡಿ ಆದವು ನೋಡಿ. ಬೇಸನ್, ರವೆ ಮತ್ತು ಶೇಂಗಾ ಲಡ್ಡುನ ನಾನು ಮಾಡಿ ಇಟ್ಕೊಂಡಿರೋದು. ಮತ್ತು ಅಳ್ಳಿಟ್ಟನ್ನು ಬೆಳಿಗ್ಗೆ ಮಾಡಿದ್ರು ಆಯಿತು ಅಂತ ಹೇಳ್ಬಿಟ್ಟು ಇದು ಹಿಂದಿನ ದಿನ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು. ಇವಾಗ ಅಳ್ಳನ್ನು ಕೂಡ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಲಡ್ಡು ಎಲ್ಲ ಮೊದಲೆಲ್ಲ ಮಾಡಿದ್ದೆ. ಈ ಅಳ್ಳು ಹುರಿತಾ ಇರೋದು ಇದೇ ಫಸ್ಟ್ ಟೈಮ್. ನಾನು ಮೊದಲೆಲ್ಲ ನಮ್ಮ ಅತ್ತೆ ಅದು ಹುರಿತಾ ಇದ್ದರೆ, ಈ ವರ್ಷ ಎಲ್ಲನೂ ನಾನೇ ಮಾಡುವಂಥ ಈ ಸಿಚುವೇಶನ್ ಬಂದಿದೆ. ಇವಾಗ ಸ್ವಲ್ಪ ಈ ಅಳ್ಳಿನ ಜೋಳ ಇರುತ್ತಲ್ಲ, ಇದನ್ನು ಹಿಂದಿನ ದಿನವೇ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀರು ಕುದಿಯೋಕ್ಕಿಟ್ಟು ಅದನ್ನು ಅಳ್ಳನ್ನ ಅದರೊಳಗೆ ಹಾಕಿ ಒಂದು 2 ನಿಮಿಷ ಬಿಟ್ಟು ಆಮೇಲೆ ಅದನ್ನು ತೆಗೆದು ಒಂದು ಕಾಟನ್ ಅರ್ಬಿ ಒಳಗೆ ಹಾಕಿ ಅದನ್ನು ಪೂರ್ತಿಯಾಗಿ ಆರೋದಕ್ಕೆ ಬಿಡಬೇಕು. ಅದು ಪೂರ್ತಿಯಾಗಿ ಜೋಳ ಎಲ್ಲ ಆರಬೇಕು. ಆರಿದ ಮೇಲೆ ನಾವು ಈ ಥರ ಸ್ವಲ್ಪ ಕಾಳುಗಳನ್ನ ಹಾಕಿ ಒಂದು ಬುಟ್ಟಿ ಒಳಗೆ ಹಾಕಿ ಮೇಲೆ ಬಟ್ಟೆ ಎಲ್ಲ ಹಾಕಿ ನೀಟಾಗಿ ತಿರುಗಿಸ್ಕೋತಿರ್ಬೇಕು. ಇಲ್ಲಾಂದರೆ ಹೊರಗಡೆ ಎಲ್ಲ ಸಿಡಿತೈತಿ. ಅದಕ್ಕೋಸ್ಕರ ಈ ಥರ ಒಂದು ಬಟ್ಟೆ ಹಾಕಿ ನೀಟಾಗಿ ತಿರುಗಿಸ್ಕೋತಾ ಇದ್ದರೆ ಅವೆಲ್ಲನೂ ಅಳ್ಳು ಹೇಳ್ತಾವೆ. ಆಮೇಲೆ ನಾವು ಇದನ್ನು ತೆಗೆದು ಒಂದು ಬೇರೆ ಕಡೆ ಹಾಕ್ಕೊಳ್ಬೇಕು. ಒಮ್ಮೆಲೆ ಜಾಸ್ತಿ ಹಾಕ್ಕೊಂಡ್ರೆ ಅವು ಕರೆಕ್ಟಾಗಿ ಆಗೋದಿಲ್ಲ, ಜೋಳ ಎಲ್ಲ ಹಾಗೆ ಉಳಿದ್ಬಿಡ್ತಾವೆ. ಅದಕ್ಕೆ ಸ್ವಲ್ಪನೇ ಹಾಕಿ ಇದನ್ನು ಮಾಡ್ಕೊಳ್ಬೇಕು. ಇವಾಗ ಮಕ್ಕಳಿಗೆ ಏನಾದರೂ ಹೊಸದಂತ ಅನ್ನಿಸ್ತೈತಿ. ಯಾಕಂದರೆ ಅವರು ಮನೆಯಲ್ಲಿ ಪಾಪ್ಕಾರ್ನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ವೀಕ್ಷಕರು ಬಂದು ನೋಡ್ತಾ ಇದ್ದ. ಪಾಪ್ಕಾರ್ನ್ ಅಂತ ಹೇಳ್ಬಿಟ್ಟು ತಿಂತಾಯಿದ್ರು. ನಾವೆಲ್ಲ ಇದನ್ನು ಅಳ್ಳು ಅಂತ ಹೇಳ್ತಿದ್ವಿ. ಆವಾಗ ಅಷ್ಟೊಂದು ಇದಿರಲಿಲ್ಲ. ಇವಾಗ ಮಕ್ಕಳಿಗೆ ಅದೊಂಥರ ಹೊಸ ಐಟಮ್ಸ್ ಅಂತ ಅನ್ನಿಸ್ತೈತಿ. ಇದು ನಮಗೆಲ್ಲ ಏನು ಹೊಸದಲ್ಲ. ಸ್ವಲ್ಪ ಗೋವಿನ ಜೋಳದಿಂದ ಮಾಡಿರ್ತಾರೆ, ಅದು ಸ್ವಲ್ಪ ದೊಡ್ಡ ಸೈಜ್ ಆಗುತ್ತೆ. ಇದು ಜೋಳದ ಸ್ವಲ್ಪ ಚಿಕ್ಕ ಸೈಜ್ ಆಗ್ತೈತೆ ಮತ್ತು ತಿನ್ನೋದಕ್ಕೂ ಭಾಳ ಹೆಲ್ದಿ. ಇದು ಜೋಳನೇ ಇರುತ್ತೆ. ಹಾಗಾಗಿ ಇದು ಯಾವುದೇ ರೀತಿ ಸ್ವಲ್ಪ ಇದಾಗೋದಿಲ್ಲ, ಹೊಟ್ಟೆ ಅದೆಲ್ಲ ನೋವಾಗೋದಿಲ್ಲ. ಸ್ವಲ್ಪ ಚಿಕ್ಕದಾಗಿ ಇರ್ತೈತಿ. ಇದನ್ನು ನೀವು ಮಸಾಲ ಕೂಡ ಮಾಡಿಕೊಂಡು ತಿನ್ಬೋದು. ಇವಾಗ ರೆಡಿ ಆಯಿತು. ಪೂಜೆಗೆಲ್ಲ ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಭೂಮಿ ಮತ್ತು ಇಬ್ಬರೂ ದೇವರಿಗೆ ಹಾಲನ್ನ ಹಾಕ್ತಿದ್ದಾರೆ.
ಅಕ್ಕ ನೀ ಅಕ್ಕನ ಕೈ ಹಿಡ್ಕೊಪ್ಪ ಅಕ್ಕನ ಕೈ ಹಿಡ್ಕೊಂಬಿಟ್ಟು ನೀ ಹಾಕ್ತಾ ಅಕ್ಕ ನನ್ನ ಪಾಲ್ ಎಲ್ಲಾರ ಪಾಲ್ ಅಂತ ಹಾಕ ನನ್ನ ಪಾಲ್ ಬಾಬನ ಪಾಲ್ ಮಮ್ಮಿ ಪಾಲ್ ಹಾಂ ಸಾಕ್ಬಿಡ್ರಿ ಹಾಕ್ದೇವ್ರ ಮ್ಯಾಲ ನನ್ನ ಪಾಲ್ ನಮ್ಮ ತಮ್ಮನ ಪಾಲ್ ನಮ್ಮ ಮಮ್ಮಿನ ಪಾಲ್ ನಮ್ಮ ಅಜ್ಜನ ಪಾಲ್ ನಮ್ಮ ಪಪ್ಪನ ಪಾಲ್ ನಮ್ಮ ತಂಗಿ ಪಾಲ್ ನಮ್ಮ ತಮ್ಮನ ಪಾಲ್ ಫ್ರೆಂಡ್ಸ್ ಇದು ನಮ್ಮ ಪಂಚಮಿ ವ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದೇನೆಂದರೆ ನಾನು ಗೋಡೆ ಮೇಲೆ ಒಂದು ನಾಗಪ್ಪನ ತೆಗೆದಿದ್ದೆ ಅದು ಸರಿಯಾಗಿಲ್ಲ ಅಂತ ನಮ್ಮ ಭೂಮಿ ನಗ್ತಾ ಇದ್ಲು ಹೇಗಾಗಿದೆ ಅಂತ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಫ್ರೆಂಡ್ಸ್